ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆಗೆ ರೈತರು ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಖುದ್ದು ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮಕ್ಕೆ ಬಂದು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸಿರುವಂಥದ್ದು. ಸದ್ಯ ನನಗೆ ಅದೇ ಒಂದು ಹೊಲದಲ್ಲಿರುವಂಥದ್ದು. ಇದು ಇಲ್ಲಿ ಚನ್ನಬಸಪ್ಪ ಸಜ್ಜನ್ ಅನ್ನುವಂಥ ರೈತರಿಗೆ ಸೇರಿರುವಂಥ ಜಮೀನಾಗಿರುವಂಥದ್ದು. ಸುಮಾರು 27 ಎಕರೆಯಲ್ಲಿ ತೊಗರಿ ಬಿತ್ತನೆಯನ್ನು ಮಾಡಿದರು. ಆದರೆ 2 ಬಾರಿ ಬಿತ್ತನೆ ಮಾಡಿದರೂ ಕೂಡ 2 ಬಾರಿ ಕಳೆದ ಹಲವು ದಿನಗಳಿಂದಲೂ ಕೂಡ ಮಳೆ ಬಂದು ಸಂಪೂರ್ಣವಾಗಿ ಬೆಳೆ ಹಾನಿ ಈಗಿರುವಂಥದ್ದು. ಖುದ್ದು ಹೊಲದಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ತೊಗರಿ ಬೆಳೆಯನ್ನು ತಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ತೋರಿಸಿ ಅಂದರೆ ಆಗಿರುವಂಥ ಏನು ಹಾನಿ ಏನಿದೆ ಅದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದರು. ಜೊತೆಗೆ ಪರಿಹಾರಕ್ಕೂ ಕೂಡ ರೈತರು ಮನವಿ ಮಾಡಿರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಇನ್ನೂ ಕೂಡ ಏನು ಹೊಲದಲ್ಲಿ ಸಾಕಷ್ಟು ಹಸಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ರೈತರಿದ್ದಾರೆ. ಸೊ ಅಂದರೆ ಈಗ ಚನ್ನಬಸಪ್ಪ ಅನ್ನುವಂಥ ರೈತರು ಏನಿದ್ದಾರೆ ಹೊಲದ ಮಾಲೀಕರು, ಇವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ನೇರವಾಗಿ ಅಂದರೆ ಆಗಿರುವಂಥ ನಷ್ಟದ ಬಗ್ಗೆ ಕೂಡ ಹೇಳಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿ 2 ಬಾರಿ ಕೂಡ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಬೆಳೆ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಹಾಳಾಗೋದಕ್ಕೆ ಮುಂದಾಗಿರುವಂಥ ವಿಚಾರ ಕೂಡ ಏನು ಗೊತ್ತಾಗಿರುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಏನು ಮಾತಾಡಿರುವಂಥ ರೈತರು ಏನೆಲ್ಲ ಮಾತಾಡಿದ್ರು ಅನ್ನೋದನ್ನು ನಾನು ಅವರಿಂದನೇ ಮಾತಾಡ್ತೀನಿ. ಸರ್, ಸಿಎಂ ಅವ್ರು ಬಂದರು, ನಿಮ್ಮ ಹೊಲ ನೋಡಿದ್ರು, ಸೊ ನಿಮ್ಮ ಜೊತೆನೂ ಕೂಡ ಮಾತಾಡಿದ್ರು. ಏನು ವಿಚಾರ ಚರ್ಚೆ ಹೇಳಿದ್ರು, ಏನು ಕೇಳಿದ್ರಿ, ಏನು ಹೇಳಿದ್ರಿ? ಸರ್, ಎಷ್ಟು ಸಲ ಬಿತ್ತೆ ಅಂತ ಕೇಳಿದ್ರೆ 2 ಸಲ ಶೋಯಿಂಗ್ ಮಾಡೀವ್ರಿ. 2 ಸಲ DAP ಬೀಜ 2 ಔಷಧ ಹಾಕಿವ್ರಿ. ಇದು ಖರ್ಚು ಭಾಳ ಆಗ್ಯದ್ರೆ ತಿಳಿನಿ ಸರ್ ಅವ್ರಿಗೆ. ಏನಂದ್ರೆ ಮತ್ತು ಸಿಎಂ ಅವರು ಅದಾದಮೇಲೆ ಈಗ ಯಾವಾಗ ಬರ್ತಿತ್ತು ಅದೆಲ್ಲ ಕೇಳ್ತಾ ಇದ್ರಲ್ಲ, ಎಷ್ಟು ಖರ್ಚಾಗಿದೆ ಅಂತೇಳಿ? ಖರ್ಚು ಎಕರೆಗೆ ಈಗ 8-10 ಸಾವಿರ ರೂಪಾಯಿ ಆಗ್ಯದ ತಿಳಿನಿ ಸರ್. ಈಗ ಮುಂದೆ ಕಡ್ಲಿ ಬಿತ್ತಬೇಕು, ಜೋಳ ಬಿತ್ತಬೇಕು, ಎಲ್ಲ ಮತ್ತು ಎಲ್ಲ ಖರೀದಿ ಮಾಡ್ಬೇಕು. DAP ಜೋಳ ಕಡ್ಲಿ ತಿಳಿನಿ ಸರ್. ಈಗ ಆಯ್ತು, ಎಷ್ಟೇ ಕೇಳ್ಕೊಂಡು ಹೋಗ್ಯಾರ ಸರ್. ನೀವೇನು ಮನವಿ ಮಾಡಿದ್ರಿ ಅವರಿಗೆ ಅಂತ? ಇದಕ್ಕೇನು ಪರಿಹಾರ ಇದು ಮಾಡೋದು ಹೇಳಿರಿ ಸರ್. ಪರಿಹಾರ ಇದು ಮಾಡೋದು ಹೇಳಿ ಸರ್. ಸರ್, ಈಗ ಸಿಎಂ ಅವರು ಬಂದು ನೋಡೋದ್ರು, ಏನು ಹೇಳ್ತೀರಿ? ಇಲ್ಲ, ಎಲ್ಲ ಕಡೆ ಇಲ್ಲಿ ನಮ್ಮಲ್ಲಿ ಮಳೆ ಹೆಚ್ಚಿಗೆ ಆಗಿದೆ ಸರ್. ಹಾಸನ ಫರ್ತಾಬ್ ಸರ್ಕಾರದಲ್ಲಿ ಇದರಲ್ಲಿ ಮಳೆ ಹೆಚ್ಚಿಗೆ ಆಗಿದೆ. ಈಗ ಅದಕ್ಕೆ ಪರಿಹಾರ ಅನ್ಕರೆ 2 ಸಲ ಇಲ್ಲಿ 2 ಸಲ ಇದು ಮಾಡ್ಯಾರ. ಬೇರೆ ಕಡೆ 3 ಸಲನೂ ಸೋಯ್ ಆಗಿದೆ. ಈಗ ಮುಂದೆ ಏನು ಮಾಡಬೇಕೆಂಬುದು ಅವ್ರಿಗೆ ಇದು ಆಗಲಾಗ್ಯದ ಅವರಿಗೆ. ಅದು ಮುಂದಿದ್ದು ಪರಿಹಾರ, ಬೆಳೆ ಪರಿಹಾರ ಸರಿಯಾಗಿ ಹೆಚ್ಚಿನ ಪ್ರಮಾಣದಾಗ ಕೊಟ್ಟರಪ್ಪ ಅಂದ್ರೆ ಅವ್ರದ್ದು ಒಂದು ಇಲ್ಲಪ್ಪ ಅಂತಂದರೆ ಭಾಳ ಪರೇಶಾನ ಸರ್. ಇಲ್ಲಿ ಜನ ಭಾಳ ಪರೇಶಾನ ಆಗಿದೆ. ಮತ್ತೊಬ್ಬರು ರೈತರು ಕೂಡ ಇದ್ದಾರೆ, ಸೊ ಅವ್ರನ್ನ ಮಾತಾಡ್ತೀನಿ. ಹೇಳಿ ಸರ್, ಈಗ ಆಲ್ಮೋಸ್ಟ್ ಆಲ್ ಇದು 2-3 ಸಲ ಬಿತ್ತದಾಗಿದೆ. ಎಲ್ಲ ಈ ಪ್ರತಾಬಾದಿ ಹೋಬಳಿ ಮಟ್ಟದಾಗ ಎಲ್ಲ ಇದೇ ಥರ ಆಗ್ಯದ ಸರ್. ಅದಕ್ಕೆ ನಾವು ಏನು ಮನವಿ ಮಾಡೋದಂದ್ರೆ, ಎಕರೆಗೆ ಒಂದು 25 ಸಾವಿರ ರೂಪಾಯಿ ರೈತರು ಕೊಟ್ಟರಂದ್ರೆ ಮುಂದಿನ ಬೆಳೆ ಇದು ಬೆಳೆ ತೆಗಿಬೇಕಾದ್ರೆ ಏನು 1 ತಿಂಗಳು ಬೇಕು ಸರ್. ಒಳಗೆ ಕವಳ ಆಗ್ಬೇಕಾದ್ರೆ ಅದು ತೆಗೆದ್ಮೇಲೆ ಎಲ್ಲ ಖರ್ಚು ವೆಚ್ಚ ಭಾಳ ಅದ ರೀ. ಅದಕ್ಕೆ 25 ಸಾವಿರ ರೂಪಾಯಿ ಪರ್ ಎಕರೆ ಕೊಟ್ಟರಂದ್ರೆ ಮುಂದೆ ರೈತರಿಗೆ ಬೀಜ ಗೊಬ್ಬರ ತೊಗೊಂಡು ಮತ್ತು ಮುಂದಿನ ಬೆಳೆಗಳು ಬೆಳೀಲಿಕ್ಕೆ ಅನುಕೂಲ ಆಗ್ತಂತ ನಾವೊಂದು ಮನವಿ ಮಾಡ್ತಾಯಿದ್ದೀವಿ ಸರ್. ಸೊ ಇದಿಷ್ಟು ಇಲ್ಲಿರುವಂಥ ರೈತರು ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿರುವಂಥದ್ದು. ಅಂದರೆ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ 25 ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅನ್ನುವಂಥ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆಗೆ ರೈತರು ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಖುದ್ದು ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮಕ್ಕೆ ಬಂದು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸಿರುವಂಥದ್ದು. ಸದ್ಯ ನನಗೆ ಅದೇ ಒಂದು ಹೊಲದಲ್ಲಿರುವಂಥದ್ದು. ಇದು ಇಲ್ಲಿ ಚನ್ನಬಸಪ್ಪ ಸಜ್ಜನ್ ಅನ್ನುವಂಥ ರೈತರಿಗೆ ಸೇರಿರುವಂಥ ಜಮೀನಾಗಿರುವಂಥದ್ದು. ಸುಮಾರು 27 ಎಕರೆಯಲ್ಲಿ ತೊಗರಿ ಬಿತ್ತನೆಯನ್ನು ಮಾಡಿದರು. ಆದರೆ 2 ಬಾರಿ ಬಿತ್ತನೆ ಮಾಡಿದರೂ ಕೂಡ 2 ಬಾರಿ ಕಳೆದ ಹಲವು ದಿನಗಳಿಂದಲೂ ಕೂಡ ಮಳೆ ಬಂದು ಸಂಪೂರ್ಣವಾಗಿ ಬೆಳೆ ಹಾನಿ ಈಗಿರುವಂಥದ್ದು. ಖುದ್ದು ಹೊಲದಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ತೊಗರಿ ಬೆಳೆಯನ್ನು ತಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ತೋರಿಸಿ ಅಂದರೆ ಆಗಿರುವಂಥ ಏನು ಹಾನಿ ಏನಿದೆ ಅದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದರು. ಜೊತೆಗೆ ಪರಿಹಾರಕ್ಕೂ ಕೂಡ ರೈತರು ಮನವಿ ಮಾಡಿರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಇನ್ನೂ ಕೂಡ ಏನು ಹೊಲದಲ್ಲಿ ಸಾಕಷ್ಟು ಹಸಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ರೈತರಿದ್ದಾರೆ. ಸೊ ಅಂದರೆ ಈಗ ಚನ್ನಬಸಪ್ಪ ಅನ್ನುವಂಥ ರೈತರು ಏನಿದ್ದಾರೆ ಹೊಲದ ಮಾಲೀಕರು, ಇವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ನೇರವಾಗಿ ಅಂದರೆ ಆಗಿರುವಂಥ ನಷ್ಟದ ಬಗ್ಗೆ ಕೂಡ ಹೇಳಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿ 2 ಬಾರಿ ಕೂಡ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಬೆಳೆ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಹಾಳಾಗೋದಕ್ಕೆ ಮುಂದಾಗಿರುವಂಥ ವಿಚಾರ ಕೂಡ ಏನು ಗೊತ್ತಾಗಿರುವಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಏನು ಮಾತಾಡಿರುವಂಥ ರೈತರು ಏನೆಲ್ಲ ಮಾತಾಡಿದ್ರು ಅನ್ನೋದನ್ನು ನಾನು ಅವರಿಂದನೇ ಮಾತಾಡ್ತೀನಿ. ಸರ್, ಸಿಎಂ ಅವ್ರು ಬಂದರು, ನಿಮ್ಮ ಹೊಲ ನೋಡಿದ್ರು, ಸೊ ನಿಮ್ಮ ಜೊತೆನೂ ಕೂಡ ಮಾತಾಡಿದ್ರು. ಏನು ವಿಚಾರ ಚರ್ಚೆ ಹೇಳಿದ್ರು, ಏನು ಕೇಳಿದ್ರಿ, ಏನು ಹೇಳಿದ್ರಿ? ಸರ್, ಎಷ್ಟು ಸಲ ಬಿತ್ತೆ ಅಂತ ಕೇಳಿದ್ರೆ 2 ಸಲ ಶೋಯಿಂಗ್ ಮಾಡೀವ್ರಿ. 2 ಸಲ DAP ಬೀಜ 2 ಔಷಧ ಹಾಕಿವ್ರಿ. ಇದು ಖರ್ಚು ಭಾಳ ಆಗ್ಯದ್ರೆ ತಿಳಿನಿ ಸರ್ ಅವ್ರಿಗೆ. ಏನಂದ್ರೆ ಮತ್ತು ಸಿಎಂ ಅವರು ಅದಾದಮೇಲೆ ಈಗ ಯಾವಾಗ ಬರ್ತಿತ್ತು ಅದೆಲ್ಲ ಕೇಳ್ತಾ ಇದ್ರಲ್ಲ, ಎಷ್ಟು ಖರ್ಚಾಗಿದೆ ಅಂತೇಳಿ? ಖರ್ಚು ಎಕರೆಗೆ ಈಗ 8-10 ಸಾವಿರ ರೂಪಾಯಿ ಆಗ್ಯದ ತಿಳಿನಿ ಸರ್. ಈಗ ಮುಂದೆ ಕಡ್ಲಿ ಬಿತ್ತಬೇಕು, ಜೋಳ ಬಿತ್ತಬೇಕು, ಎಲ್ಲ ಮತ್ತು ಎಲ್ಲ ಖರೀದಿ ಮಾಡ್ಬೇಕು. DAP ಜೋಳ ಕಡ್ಲಿ ತಿಳಿನಿ ಸರ್. ಈಗ
ಆಯ್ತು ಎಷ್ಟೇ ಕೇಳ್ಕೊಂಡು ಹೋಗ್ಯಾರ ಸರ್. ನೀವೇನು ಮನವಿ ಮಾಡಿದ್ರಿ ಅವರಿಗೆ ಅಂತ? ಇದಕ್ಕೇನು ಪರಿಹಾರ ಇದು ಮಾಡತ್ತೆ ಹೇಳಿರಿ ಸರ್, ಪರಿಹಾರ ಇದು ಮಾಡತ್ತೆ ಹೇಳಿ ಸರ್. ಸರ್ ಈಗ ಸಿ ಎಮ್ ಅವರು ಬಂದು ನೋಡೋದ್ರು, ಏನು ಹೇಳ್ತೀರಿ? ಇಲ್ಲ, ಎಲ್ಲ ಕಡೆ ಇಲ್ಲಿ ನಮ್ಮಲ್ಲಿ ಮಳೆ ಹೆಚ್ಚಿಗೆ ಆಗಿದೆ ಸರ್. ಹಾಸನ ಫರ್ತಾವ್ ಸರ್ಕಲ್ದಲ್ಲಿ ಇದರಲ್ಲಿ ಮಳೆ ಹೆಚ್ಚಿಗೆ ಆಗಿದೆ. ಈಗ ಅದಕ್ಕೆ ಪರಿಹಾರ ಅನ್ಕರ ಎರಡು ಸಲ ಇಲ್ಲಿ 2 ಸಲ ಇದು ಮಾಡ್ಯಾರ, ಬೇರೆ ಕಡೆ 3 ಸಲನೂ ಬಿತ್ತಾರೆ, ಸೋಯ್ ಆಗಿದೆ. ಈಗ ಮುಂದೆ ಏನು ಮಾಡಬೇಕೆಂಬುದು ಅವ್ರಿಗೆ ಇದು ಆಗಲ್ಲ ಆಗ್ಯದ ಅವರಿಗೆ. ಅದು ಮುಂದಿದ್ದು ಪರಿಹಾರ ಬೆಳೆ ಪರಿಹಾರ ಸರಿಯಾಗಿ ಹೆಚ್ಚಿನ ಪ್ರಮಾಣದಾಗ ಕೊಟ್ಟರಪ್ಪ ಅಂದ್ರೆ ಅವ್ರದ್ದು ಒಂದು ಅನ್ಕೋ. ಇಲ್ಲಪ್ಪ ಅಂತಂದ್ರೆ ಭಾಳ ಪರೇಶಾನ ಸರ್, ಇಲ್ಲಿ ಜನ ಭಾಳ ಪರೇಶಾನ ಇದೆ. ಮತ್ತೊಬ್ಬರು ರೈತರು ಕೂಡ ಇದ್ದಾರೆ, ಸೊ ಅವ್ರನ್ನ ಮಾತಾಡ್ತೀನಿ. ಹೇಳಿ ಸರ್, ಈಗ ಆಲ್ಮೋಸ್ಟ್ ಆಲ್ ಇದು 2-3 ಸಲ ಬಿತ್ತದಾಗಿದೆ. ಎಲ್ಲ ಈ ಪ್ರತಾಪದಿ ಹೋಬಳಿ ಮಟ್ಟದಾಗ ಎಲ್ಲ ಇದೇ ಥರ ಆಗ್ಯದ ಸರ್. ಅದಕ್ಕೆ ನಾವು ಏನು ಮನವಿ ಮಾಡೋದಂದ್ರೆ, ಎಕರೆಗೆ ಒಂದು 25,000 ರೂಪಾಯಿ ರೈತರು ಕೊಟ್ಟರಂದ್ರೆ ಮುಂದಿನ ಬೆಳೆ ಇದು ಬೆಳೆ ತೆಗಿಬೇಕಾದ್ರೆ ಏನು 1 ತಿಂಗಳು ಬೇಕು ಸರ್, ಒಳಗೆ ಕವಳ ಆಗ್ಬೇಕಾದ್ರೆ. ಅದು ತೆಗೆದ್ಮೇಲೆ ಎಲ್ಲ ಖರ್ಚು ವೆಚ್ಚ ಭಾಳ ಅದ ರೀ. ಅದಕ್ಕೆ 25,000 ರೂಪಾಯಿ ಪರ್ ಎಕರೆ ಕೊಟ್ಟರಂದ್ರೆ ಮುಂದೆ ರೈತರಿಗೆ ಬೀಜ ಗೊಬ್ಬರ ತೊಗೊಂಡು ಮತ್ತು ಮುಂದಿನ ಬೆಳೆಗಳು ಬೆಳೀಲಿಕ್ಕೆ ಅನುಕೂಲ ಆಗ್ತಂತ ನಾವೊಂದು ಮನವಿ ಮಾಡ್ತಾಯಿದ್ದೀವಿ ಸರ್. ಸೊ ಇದಿಷ್ಟು ಇಲ್ಲಿರುವಂಥ ರೈತರು ಏನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿರುವಂಥದ್ದು. ಅಂದರೆ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ 25,000 ರೂಪಾಯಿ ಪರಿಹಾರ ನೀಡಬೇಕು ಅನ್ನುವಂಥ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದ ಸುರಿದಂಥ ಧಾರಾಕಾರ ಮಳೆಗೆ ರೈತರು ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಖುದ್ದು ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮಕ್ಕೆ ಬಂದು ಬೆಳೆ ಹಾನಿ ಸಮೀಕ್ಷೆಯನ್ನು ನಡೆಸಿರುವಂಥದ್ದು. ಸದ್ಯ ನಾನೀಗ ಅದೇ ಒಂದು ಹೊಲದಲ್ಲಿರುವಂಥದ್ದು. ಇದು ಇಲ್ಲಿ ಚನ್ನಬಸಪ್ಪ ಸಜ್ಜನ್ ಅನ್ನುವಂಥ ರೈತರಿಗೆ ಸೇರಿರುವಂಥ ಜಮೀನಾಗಿರುವಂಥದ್ದು. ಸುಮಾರು 27 ಎಕರೆಯಲ್ಲಿ ತೊಗರಿ ಬಿತ್ತನೆಯನ್ನು ಮಾಡಿದರು. ಆದರೆ 2 ಬಾರಿ ಬಿತ್ತನೆ ಮಾಡಿದರೂ ಕೂಡ 2 ಬಾರಿ ಕಳೆದ ಹಲವು ದಿನಗಳಿಂದಲೂ ಕೂಡ ಮಳೆ ಬಂದು ಸಂಪೂರ್ಣವಾಗಿ ಬೆಳೆ ಹಾನಿ ಈಗಿರುವಂಥದ್ದು. ಖುದ್ದು ಹೊಲದಲ್ಲಿ ಬೆಳೆದಂಥ ಬೆಳೆ ಏನಿದೆ ಆ ತೊಗರಿ ಬೆಳೆಯನ್ನು ತಂದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತೋರಿಸಿ, ಅಂದರೆ ಆಗಿರುವಂಥ ಏನು ಹಾನಿ ಏನಿದೆ ಅದೆಲ್ಲವೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದರು. ಜೊತೆಗೆ ಪರಿಹಾರಕ್ಕೂ ಕೂಡ ರೈತರು ಮನವಿ ಮಾಡಿರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಇನ್ನೂ ಕೂಡ ಏನು ಹೊಲದಲ್ಲಿ ಸಾಕಷ್ಟು ಹಸಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ರೈತರಿದ್ದಾರೆ. ಸೊ ಅಂದರೆ ಈಗ ಚನ್ನಬಸಪ್ಪ ಅನ್ನುವಂಥ ರೈತರು ಏನಿದ್ದಾರೆ, ಹೊಲದ ಮಾಲೀಕರು, ಇವರೆಲ್ಲರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ನೇರವಾಗಿ ಅಂದರೆ ಆಗಿರುವಂಥ ನಷ್ಟದ ಬಗ್ಗೆ ಕೂಡ ಹೇಳಿರುವಂಥದ್ದು. 2 ಬಾರಿ ಬಿತ್ತನೆ ಮಾಡಿ 2 ಬಾರಿ ಕೂಡ ಬೆಳೆ ಹಾನಿಯಾಗಿರುವಂಥದ್ದು. ಇದೀಗ ಬೆಳೆ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಹಾಳಾಗೋದಕ್ಕೆ ಮುಂದಾಗಿರುವಂಥ ವಿಚಾರ ಕೂಡ ಏನು ಗೊತ್ತಾಗಿರುವಂಥದ್ದು. ಹಾಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಏನು ಮಾತಾಡಿರುವಂಥ ರೈತರು ಏನೆಲ್ಲ ಮಾತಾಡಿದ್ರು ಅನ್ನೋದನ್ನು ನಾನು ಅವರಿಂದನೇ ಮಾತಾಡ್ತೀನಿ. ಸರ್, ಸಿ ಎಂ ಅವ್ರು ಬಂದರು, ನಿಮ್ಮ ಹೊಲ ನೋಡಿದ್ರು, ಸೊ ನಿಮ್ಮ ಜೊತೆನೂ ಕೂಡ ಮಾತಾಡಿದ್ರು. ಏನು ವಿಚಾರ ಚರ್ಚೆ ಹೇಳಿದ್ರು, ಏನು ಕೇಳಿದ್ರಿ, ಏನು ಹೇಳಿದ್ರಿ? ಸರ್ ಎಷ್ಟು ಸಲ ಬಿತ್ತೆ ಅಂತ ಕೇಳಿದ್ರೆ 2 ಸಲ ಶೋಯಿಂಗ್ ಮಾಡೀವ್ರಿ, 2 ಸಲ DAP ಬೀಜ 2 ಔಷಧ ಹಾಕಿವ್ರಿ. ಇದು ಖರ್ಚು ಭಾಳ ಆಗ್ಯದ ಅಂತ ಹೇಳಿನಿ ಸರ್ ಅವ್ರಿಗೆ. ಏನಂದ್ರೆ ಮತ್ತು ಸಿ ಎಂ ಅವರು ಅದಾದಮೇಲೆ ಈಗ ಯಾವಾಗ ಬರ್ತಿತ್ತು ಅದೆಲ್ಲ ಕೇಳ್ತಾ ಇದ್ರಲ್ಲ, ಎಷ್ಟು ಖರ್ಚಾಗಿದೆ ಅಂತೇಳಿ? ಖರ್ಚು ಎಕರೆಗೆ ಈಗ 8-10 ಸಾವಿರ ರೂಪಾಯಿ ಆಗ್ಯದ ಅಂತ ಹೇಳಿ ಸರ್. ಈಗ ಮುಂದೆ ಕಡ್ಲಿ ಬಿತ್ತಬೇಕು, ಜೋಳ ಬಿತ್ತಬೇಕು, ಎಲ್ಲ ಮತ್ತು ಎಲ್ಲ ಖರೀದಿ ಮಾಡ್ಬೇಕು, DAP ಜೋಳ ಕಡ್ಲಿ ಅಂತ ಹೇಳಿ ಸರ್. ಈಗ ಆಯ್ತು ಎಷ್ಟೇ ಕೇಳ್ಕೊಂಡು ಹೋಗ್ಯಾರ ಸರ್. ನೀವೇನು ಮನವಿ ಮಾಡಿದ್ರಿ ಅವರಿಗೆ ಅಂತ? ಇದಕ್ಕೇನು ಪರಿಹಾರ ಇದು ಮಾಡತ್ತೆ ಹೇಳಿರಿ ಸರ್, ಪರಿಹಾರ ಇದು ಮಾಡತ್ತೆ ಹೇಳಿ ಸರ್. ಸರ್ ಈಗ ಸಿ ಎಮ್ ಅವರು ಬಂದು ನೋಡೋದ್ರು, ಏನು ಹೇಳ್ತೀರಿ? ಇಲ್ಲ, ಎಲ್ಲ ಕಡೆ ಇಲ್ಲಿ ನಮ್ಮಲ್ಲಿ ಮಳೆ ಹೆಚ್ಚಿಗೆ ಆಗಿದೆ ಸರ್. ಹಾಸನ ಫರ್ತಾವ್ ಸರ್ಕಲ್ದಲ್ಲಿ ಇದರಲ್ಲಿ ಮಳೆ ಹೆಚ್ಚಿಗೆ ಆಗಿದೆ. ಈಗ ಅದಕ್ಕೆ ಪರಿಹಾರ ಅನ್ಕರ 2 ಸಲ ಇಲ್ಲಿ 2 ಸಲ ಇದು ಮಾಡ್ಯಾರ, ಬೇರೆ ಕಡೆ 3 ಸಲನೂ ಬಿತ್ತಾರೆ, ಸೋಯ್ ಆಗಿದೆ. ಈಗ ಮುಂದೆ ಏನು ಮಾಡಬೇಕೆಂಬುದು ಅವ್ರಿಗೆ ಇದು ಆಗಲ್ಲ ಆಗ್ಯದ ಅವರಿಗೆ. ಅದು ಮುಂದಿದ್ದು ಪರಿಹಾರ ಬೆಳೆ ಪರಿಹಾರ ಸರಿಯಾಗಿ ಹೆಚ್ಚಿನ ಪ್ರಮಾಣದಾಗ ಕೊಟ್ಟರಪ್ಪ ಅಂದ್ರೆ ಅವ್ರದ್ದು ಒಂದು ಅನ್ಕೋ. ಇಲ್ಲಪ್ಪ ಅಂತಂದ್ರೆ ಭಾಳ ಪರೇಶಾನ ಸರ್, ಇಲ್ಲಿ ಜನ ಭಾಳ ಪರೇಶಾನ ಇದೆ. ಮತ್ತೊಬ್ಬರು ರೈತರು ಕೂಡ ಇದ್ದಾರೆ, ಸೊ ಅವ್ರನ್ನ ಮಾತಾಡ್ತೀನಿ. ಹೇಳಿ ಸರ್, ಈಗ ಆಲ್ಮೋಸ್ಟ್ ಆಲ್ ಇದು 2-3 ಸಲ ಬಿತ್ತದಾಗಿದೆ. ಎಲ್ಲ ಈ ಪ್ರತಾಪದಿ ಹೋಬಳಿ ಮಟ್ಟದಾಗ ಎಲ್ಲ ಇದೇ ಥರ ಆಗ್ಯದ ಸರ್. ಅದಕ್ಕೆ ನಾವು ಏನು ಮನವಿ ಮಾಡೋದಂದ್ರೆ, ಎಕರೆಗೆ ಒಂದು 25,000 ರೂಪಾಯಿ ರೈತರು ಕೊಟ್ಟರಂದ್ರೆ ಮುಂದಿನ ಬೆಳೆ ಇದು ತೆಗಿಬೇಕಾದ್ರೆ ಏನು 1 ತಿಂಗಳು ಬೇಕು ಸರ್, ಒಳಗೆ ಕವಳ ಆಗ್ಬೇಕಾದ್ರೆ. ಅದು ತೆಗೆದ್ಮೇಲೆ ಎಲ್ಲ ಖರ್ಚು ವೆಚ್ಚ ಭಾಳ ಅದ ರೀ. ಅದಕ್ಕೆ 25,000 ರೂಪಾಯಿ ಪರ್ ಎಕರೆ ಕೊಟ್ಟರಂದ್ರೆ ಮುಂದೆ ರೈತರಿಗೆ ಬೀಜ ಗೊಬ್ಬರ ತೊಗೊಂಡು ಮತ್ತು ಮುಂದಿನ ಬೆಳೆಗಳು ಬೆಳೀಲಿಕ್ಕೆ ಅನುಕೂಲ ಆಗ್ತಂತ ನಾವೊಂದು ಮನವಿ ಮಾಡ್ತಾಯಿದ್ದೀವಿ ಸರ್. ಸೊ ಇದಿಷ್ಟು ಇಲ್ಲಿರುವಂಥ ರೈತರು ಏನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿರುವಂಥದ್ದು. ಅಂದರೆ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ 25,000 ರೂಪಾಯಿ ಪರಿಹಾರ ನೀಡಬೇಕು ಅನ್ನುವಂಥ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.